ಜಸ್ಟ್ ಮಾತಾಡ್ತೀನಿ. ಕುಮಾರಸ್ವಾಮಿ ಅವರು ಬಹಳ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ, ಅವರ ಪಕ್ಷದ ಕಚೇರಿಯಲ್ಲಿ ಇದ್ದಾರೆ, ಅವರ ಕಾರ್ಯಕರ್ತರು ಅವರನ್ನ ಅಭಿನಂದಿಸ್ತಾ ಇದ್ದಾರೆ, ಹಾರಗಳನ್ನ ಹಾಕ್ತಾ ಇದ್ದಾರೆ, ಸಿಹಿ ತಿನ್ನಿಸ್ತಾ ಇದ್ದಾರೆ. ಈ ಮೂಲಕ ಪ್ರತಿಯೊಂದು ಅವಕಾಶವೂ ಕೂಡ JDSಗೆ ಇದ್ದೇ ಇದೆ. ಯಾಕಂದ್ರೆ ಸೆಲೆಬ್ರೇಟ್ ಮಾಡುವಂತಹ ಸಮಯನೇ ಇದೆ. ಅವ್ರಿಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೂ ಒಂದು ಅಂಶವೂ ಕೂಡ ಇದೆ. ಪ್ರಜ್ವಲ್ ರೇವಣ್ಣ ಸೋತಿರೋದು ಕಾರಣದಿಂದಾಗಿ ಅವ್ರು ಖಂಡಿತವಾಗ್ಲೂ ಕೂಡ JDSನವರು ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೊಂದು ಅಂಶ ಇದೆ. ಕನಿಷ್ಠ ಪಕ್ಷ ನಮಗೆ ಇನ್ನೇನು ಮಾಡ್ತೀರಪ್ಪ ನೀವು ಅನ್ನೋಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲಲ್ಲ, ಪ್ರಜ್ವಲ್ ರೇವಣ್ಣನ ಏನು ಮಾಡ್ತೀರಿ ಅನ್ನೋಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲಲ್ಲ ಅನ್ನುವಂಥ ಮುಜುಗರದಿಂದಲೂ ಕೂಡ JDSನವರು ಇವತ್ತು ತಪ್ಪಿಸ್ಕೊಂಡಿದ್ದಾರೆ. ಬಹುಶಃ ಹಾಸನದ ಜನ ತಿರಸ್ಕರಿಸಿದ್ದಾರೆ. ಮಹೇಶ್ ಒಬ್ಬ ಸಂಸದ ಮಾಡಬಾರದ ಕೆಲಸವನ್ನ ಮಾಡಿದಂಥದ್ದು ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾದಾಗ್ಲೂ ಸಾಕು, ಜನ ಅವ್ರನ್ನ ತಿರಸ್ಕರಿಸ್ತಾರೆ. ನೋಡಿ, ನಿಮ್ಮ ಅತ್ಯಂತ ಭದ್ರಕೋಟೆ JDSನ ತವರು ಮನೆ ಅಂತ ಅನೇಕ ಸಂದರ್ಭಗಳಲ್ಲಿ ನಾವು ಹೇಳ್ತಾ ಇದ್ವಿ. ತವರು ಮನೆಯಲ್ಲೇ ಸೋಲ್ತಿದ್ದೀರಿ ಈ ಬಾರಿ. ಹರಿಪ್ರಸಾದ್, ನೀವು ಹೇಳೋ ಸತ್ಯ. 25 ವರ್ಷಗಳ ನಂತರ ನಾವು ಆ ಪ್ಲೇಸ್ ಅನ್ನ ಕಳ್ಕೊಂಡಿದ್ದೇವೆ. ಅದರಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಈ ಮಾತನ್ನ ಐವನ್ ಡಿಸೋಜಾ ಸಾಹೇಬ್ರಿಗೆ ನಾನು ಹೇಳಲೇಬೇಕಾಗಿದೆ. ಏನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನು JDS ಪಕ್ಷವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕಂತ ಹೊರಟಂಥ ಸನ್ಮಾನ್ಯ ಪೂಜ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ಏನಂತ ಹೇಳಿದರು ಅಂತ ಹೇಳಿದ್ರೆ, ಸೂರ್ಯ ಚಂದ್ರ ಪೂರ್ವ ಪಶ್ಚಿಮದಲ್ಲಿ ಹುಟ್ಟಿ ಹೇಗೆ ಮುಳುಗ್ತಾನೋ ಇವತ್ತು JDS ಪಕ್ಷ ಕರ್ನಾಟಕದಲ್ಲಿ ನಿರ್ನಾಮ ಆಗುತ್ತೆ, ಕುಮಾರಸ್ವಾಮಿ ಅವರು ಸಹ ಸೋಲ್ತಾರೆ ಅಂತ ಹೇಳಿದರು. ಮತ್ತು ಐವನ್ ಡಿಸೋಜಾ ಸಾಹೇಬರು ಒಂದು ಕೋಟ್ ಮಾಡಿದ್ರು, ಈ ಡಿಜಿಟನ್ನು ಇಟ್ಕೊಂಡು ನರೇಂದ್ರ ಮೋದಿಜಿಯವರು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ರಚನೆ ಮಾಡಬಾರ್ದು ಅಂತ. ನಾನು ಒಂದು ಮಾತನ್ನೇ ಕೇಳ್ತೀನಿ ಡಿಸೋಜಾ ಸಾಹೇಬ್ರಿಗೆ, ಹಾಗಾದರೆ ನಿಮ್ಮ ಮುಖ್ಯಮಂತ್ರಿಗಳೇ ಏನಿವತ್ತು ಮೈಸೂರು ಭಾಗದಲ್ಲಿ ನಿಂತ್ಕೊಂಡು ಗೆದ್ದು ಬಂದಿದ್ದಾರೆ, ಅಲ್ಲಿ ನೀವು ಹೀನಾಯವಾಗಿ ಸೋಲ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋಕ್ಕಾಗತ್ತಾ? ಮೋದಿಜಿಯವ್ರ ಬಗ್ಗೆ ಕೇಳಬೇಕಾದ್ರೆ ಅವರು ಪ್ರತಿನಿಧಿಸಿದಂಥ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಸಾಹೇಬರು ರಾಜೀನಾಮೆ ಕೊಡೋಕ್ಕಾಗತ್ತಾ? ಅಲ್ಲದೆ ಈ ಬಾರಿ ನಾವೇನಪ್ಪ ಅಂತ ಹೇಳಿದ್ರೆ JDS ಅನ್ನ ನಿರ್ನಾಮ ಮಾಡ್ತೀವಿ ಅಂತ ಹೊರಟಂತ ಘಟಾನುಘಟಿ ನಾಯಕ ಒಬ್ಬ ಏನಿವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ತಮ್ಮ ಹೀನಾಯವಾಗಿ ಸೋಲ್ತಾ ಇದ್ದಾರೆ. ಅವ್ರ ಗತಿ ಏನು ನೆಕ್ಸ್ಟ್? ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕಗಳು JDS ಅನ್ನ ಮಣ್ಣು ಮುಚ್ಚಿಸ್ಬೇಕು ಅಂತ ಹೋಗಿ ಅವರೇ ಮಣ್ಣನ್ನ ಮುಕ್ಕು ಇರೋದು ಕಟ್ಟು. ನಿಮ್ಮ ಮಾತಿಂದ ಸ್ಪಷ್ಟವಾಗಿ ಇನ್ನೊಂದು ಪ್ರಶ್ನೆ ಕೂಡ ಮೂಡ್ತು. ಅದಕ್ಕೆ ಐವನ್ ಡಿಸೋಜಾ ಅವರೇ, ಈಗ ಉಪಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಹುದ್ದೆಗೆ ಹೋಗುವಂತದಕ್ಕೆ ಒಂದು ತಡೆ. ಇದು ಚುನಾವಣೆಗಳಲ್ಲಿ ಇದು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆ ಒಂದೊಂದು ರೀತಿಯಲ್ಲಿ ಚುನಾವಣೆ ಫಲಿತಾಂಶ ಬರ್ತದೆ. ಆದ್ರೆ JDS ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. JDS ಅನ್ನು ಉಳಿಸ್ಲಿಕ್ಕೋಸ್ಕರ ಇವತ್ತು ನೀವು JDS ಅನ್ನು BJP ಜೊತೆ ಯಾಕೆ ಸಂಘಟನೆ ಮಾಡಿದ್ರಿ? ಸೆಕ್ಯುಲರ್ ಪಾರ್ಟಿ ಇತ್ತಲ್ಲ, ಜಾತ್ಯತೀತ ಪಾರ್ಟಿಯನ್ನು ಕೊಂಡೋಗಿ ನೀವೇ ಹೇಳಿದ್ರಲ್ಲ ಕಮ್ಯುನಲ್ ಪಾರ್ಟಿ BJP ಅಂತ. ಅವ್ರ ಜೊತೆ ಸೇರಿಸ್ಕೊಂಡದ್ದು ಪಕ್ಷ ಉಳಿಸ್ಲಿಕ್ಕೆ. ನನಗೆ ಅನಿಸುವುದು ನಿಮ್ಗೆ 2 ಸೀಟ್ ಸಿಕ್ಕಿದ್ದು BJPಯ ಕಾಣಿಕೆ ಹೊರತು ನಿಮ್ದಲ್ಲದು. ನೀವಾಗಿದ್ದು ನಿಮ್ಮ ನಿಜವಾದ ಸ್ಟ್ರೆಂತು ಏನು ಹಾಸನ. ಯು ಕುಡ್ ನಾಟ್ ಗೆಟ್ ದಟ್ ಸೀಟ್. ಹಾಸನಲ್ಲಿ ಉಳಿಸ್ಲಿಕ್ಕೆ ಆಗದವರು ನೀವು ಬೇರೆ ಕಡೆ ಉಳಿಸಿದ ಯಾಕೆ? ಓನ್ಲಿ ಬಿಕಾಸ್ ಆಫ್ ದಿ ಸ್ಟ್ರೆಂತ್ ಆಫ್ ದಿ BJP. ಅದಕ್ಕೋಸ್ಕರ ಸೇರಿಸಿಕೊಂಡದ್ದು ನೀವು. ಎಲ್ಲಿದೆ JDS? ಅಲ್ಲ, ಯಾರ ಸಂದರ್ಭಗಳಲ್ಲಿ ಯಾರ ಹೆಗಲ ಮೇಲೆ ಕೂತ್ಕೊಂಡಿರ್ತಾರೆ ಅನ್ನೋದನ್ನ ನೋಡ್ತಿರ್ತೀವಿ ನಾವು. ಕುಮಾರಸ್ವಾಮಿ ಅವರಿಗೆ ಮಾತನಾಡ್ತಾ ಇದ್ದಾರೆ ನೋಡಿ. ಪ್ರಾರಂಭಿಕ ಹಂತದಲ್ಲಿ ಯಾವ್ಯಾವ ಪಕ್ಷಗಳ ಮತ ಎಣಿಕೆಯಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳನ್ನು ತಾವೇ ನೀಡ್ತಾ ಇದ್ದೀರಿ. ಪ್ರಥಮವಾಗಿ ನಾನು ಕರ್ನಾಟಕ ರಾಜ್ಯದ ಮತದಾರ ಬಂಧುಗಳಿಗೆ ಮತ್ತು 2 ಪಕ್ಷಗಳ BJPಯ ಮತ್ತು ಜಾತ್ಯತೀತ ಜನತಾದಳದ ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ನಾಯಕರುಗಳಿಗೆ ನಾನು ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಚುನಾವಣೆಯ ಫಲಿತಾಂಶಗಳು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕಳೆದ 2.5 ತಿಂಗಳಿಂದ ಬಹುಶಃ ಅತ್ಯಂತ ಶ್ರಮ ವಹಿಸಿ BJPಯ ಮತ್ತು NDA ಪಕ್ಷಗಳ ಅಭ್ಯರ್ಥಿಗಳ ಗೆಲುವಿಗೆ ಅವರು ಪಟ್ಟಿರ್ತಕ್ಕಂಥ ಶ್ರಮದ ಬಗ್ಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು.